ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿರೋದು ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಾಂಡ್ ಮಾತಾಡ್ತಿರೋದು. ನಾನು ಇವತ್ತಿದ್ದೀನಿ ನಮ್ಮ NS ರೇಸಿಂಗ್ ಟ್ಯೂನ್ಸಲ್ಲಿ ಮಲ್ಲೇಶ್ವರಮಲ್ಲಿ. ನೀವು ನೋಡೇ ಇರ್ತೀರ ನನ್ನ ಹಿಂದಿನ ವೀಡಿಯೋಸಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಟ್ಯಾಗೆಲ್ಲ ಆಗ್ತಿದೆ, ಕೊಲಾಬೆಲ್ಲ ಆಗ್ತಿದೆ. ಸೊ ಅವರು ಬಂದು ನಿಜಾಮ್ ಗ್ಯಾರಾಜ್, ಅದು ಮಲ್ಲೇಶ್ವರಮಲ್ಲಿರೋದು. ದೇ ಆರ್ ಸ್ಪೆಷಲಿಸ್ಟ್ ಇಂಟು RX ಎಲ್ಲ 2 ಸ್ಟ್ರೋಕ್ಸ್ ಬೈಕ್ಸಲ್ಲಿ. ಇವರು ಸ್ಪೆಷಲಿಸ್ಟು. ಯಾವುದೇ ಗಾಡಿ ತೊಗೊಂಡು ಬನ್ನಿ 2 ಸ್ಟ್ರೋಕ್ಸಲ್ಲಿ ನಿಮಗೆ ಕಲಾಕಾರಿ ಬೇಕಾ ಕಲಾಕಾರಿ ಮಾಡ್ತಾರೆ, ಹೊಸದು ನೀವು ಸ್ಟಾಕಲ್ಲಿ ಬೇಕಾ ಸ್ಟಾಕಲ್ಲಿ ಮಾಡ್ತಾರೆ, ನಿಮಗೆ ಟ್ಯೂನ್ ಮಾಡಿ ನಿಮಗೆ ಸ್ಪೀಡ್ ಬೇಕಾ ಎಲ್ಲ ಮಾಡಿಕೊಡ್ತಾರೆ ಸ್ನೇಹಿತರೆ. ಬರೀ ಅವ್ರ ಹತ್ರ ಏನಂದರೆ ನಿಮ್ಮ ಟೈಮ್ ಕೊಡಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಪಾಯಿಂಟ್ಮೆಂಟ್ ತೊಗೊಂಡು ಟೈಮ್ ಕೊಟ್ಟರೆ ಎಲ್ಲ ಕೆಲಸ ಸಲೀಸಾಗತ್ತೆ. ಇಲ್ಲಿ ಏನಕ್ಕೆ ನಾನು ಬಂದಿದ್ದೀನಿ ಅಂದರೆ, ಗಾಡಿ ಬಂದು ನಂದು ಕ್ಲಚ್ಚು ಚೆಕಪ್ ಮಾಡಿಸ್ಬೇಕಾಗಿತ್ತು, ಮುಂದ್ಗಡೆ ಡಿಸ್ ಸೆಟಪ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಬಂದು ಮಾಡಿಸ್ಕೊಳೋಣ, ಹಂಗೆ ಒಂದು ಜನರಲ್ ಚೆಕಪ್ಪು ಬೇಕಾಗಿತ್ತು. ಜನರಲ್ ಚೆಕಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಲಾಸ್ಟ್ ಟೈಮು ಬಂದು ನಾನು ಗಾಡಿ ಚೆಕಪ್ ಮಾಡಿಸ್ಕೊಂಡು, ಆಮೇಲೆ ಕಂಪ್ರೆಸರ್ ಡೌನ್ ಆಗಿಬಿಟ್ಟಿತ್ತು, ಬಂದು ಮಾಡಿಸ್ಕೊಳೋದೆ. ಫುಲ್ ಸ್ಯಾಟಿಸ್ಫೈ ಆಯಿತು ಗಾಡಿ. ಪಿಕಪ್ಪು ಹೆಂಗಿತ್ತು ಅಂದರೆ, ನೀವು ನಾನು ಹಿಂದೆ ವೀಡಿಯೋಲ್ಲಿ ನೋಡಿರ್ತೀರ, ನಾನು ಬ್ಯಾರಿ ಜೊತೆ ಒಂದು ರೈಡ್ ಹೋಗಿದ್ದೆ ಫೋಟೋಗ್ರಾಫರ್ ಜೊತೆ. ಸೊ ಅವ್ರ ಜೊತೆ ಹೋದಾಗ ನೀವು ನೋಡ್ಬೋದಾಗಿತ್ತು. 120 ಸುಮ್ಮನೆ ಹಿಡಿದೆ ನಾನು. ಅದು ಮೇಲೇನೂ ಹೋಗ್ತಾಯಿತ್ತು. ಏನೋ ಒಂದು ಭಯ, ಬೋರ್ ಕೆಲಸ ಮಾಡಬೇಕು ಅಂತ ನಿಜಾಮ್ ಹೇಳಿದರು. ಬೇಡ, ಅಷ್ಟು ಇನ್ನೂ ಹೊಡೆಯೋದು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಡ್ರಾಪ್ ಮಾಡಿಬಿಟ್ಟು 120 ಮಾತ್ರ ಟಚ್ ಮಾಡಿದೆ ಸ್ನೇಹಿತರೆ. ಬನ್ನಿ ನಿಮಗೆ ಇವಾಗ ತೋರಿಸ್ತೀನಿ ಇವ್ರದ್ದು ಗರಾಜು. ಆಮೇಲೆ ನಿಜಾಮ್ ಇಲ್ಲೇ ಇದ್ದಾರೆ, ಸೊ ನೋಡ್ಬೋದು. ಸೊ ದಿಸ್ ಇಸ್ NS ಮೋಟರ್ ಸ್ಪೋರ್ಟ್ಸ್. ಹಾಗೆ ನೋಡಿ ಎಲ್ಲ ಇದೆ ಇಲ್ಲೇ, ಅವ್ರ ನಂಬರು ಇಲ್ಲೇ ಇದೆ. ಸೊ ಇದು ಬಂದು ಮಲ್ಲೇಶ್ವರಮಲ್ಲಿರೋದು. ಓಕೆ, ಈ ಬೋರ್ಡ್ ನೋಡಿಬಿಟ್ಟು ಕನ್ಫ್ಯೂಸ್ ಆಗಿಬಿಡಿ. ಈ ಬೋರ್ಡ್ ನೋಡ್ಕೊಳ್ಳಿ, NS ಮೋಟರ್ ಪಾರ್ಟ್ಸ್ ಅಂತ ಹೇಳ್ಬಿಟ್ಟು. ನನ್ನ ಗಾಡಿ ಇಲ್ಲಿದೆ, ಒಂದು ಜೆಡ್ ರೆಡಿ ಆಗ್ತದೆ. ಗರಾಜಲ್ಲಿ ಇವರು ಇರ್ತಾರೆ, ಇರ್ಫಾನ್ ಅಂತ ಇರ್ತಾರೆ. ನಿಜಾಮ್ ಅಂದರೆ ಇವರೇ, ನೋಡ್ಕೊಳ್ಳಿ ಫೋಟೋ. ನಿಜಾಮ್ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿ ಸರ್, ಸಾಕು, ನಾನು ಕೇಳ್ತೀನಿ. ನೋಡ್ಬೋದು ಸ್ನೇಹಿತರೆ, ಅವ್ರು ನನ್ನ ಗಾಡಿದು ಆಪ್ರೇಷನ್ ನಡೀತಾ ಇದೆ, ಎಲ್ಲ ಬಿಸ್ತವ್ರೆ ಸ್ನೇಹಿತರೆ. ಸೊ ಜೆಡ್ ನೋಡಿದ್ರೆ ಒಂಥರ ಖುಷಿ. ಇಲ್ಲೂ ಒಂದಿದೆ, ಅಲ್ಲೊಂದಿದೆ. ಸೊ ನಮ್ಮ ಜೆಡ್ಡು ಹೋಯ್ತು, ಖಂಡಿತವಾಗ್ಲೂ ಇನ್ನೊಂದು ನಮ್ಮದು ಜೆಡ್ಡು ಬಂದೇ ಬರುತ್ತೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಈ ಗಾಡಿಗೆ ಕಂಪ್ಲೀಟಾಗಿ ಈ ವಾರ ಫುಲ್ ಸರ್ವಿಸಿಗೆ ಬಿಟ್ಟಿದ್ದೆ. ಓಕೆ, ಎಲ್ಲ ಹೈಟ್ ಮಾಡಿ, ಎಲ್ಲ ಶಾಕ್ ಅಬ್ಸರ್ಸ್ ಎಲ್ಲ ಹೈಟ್ ಮಾಡಿ, ನನ್ನ ಹೈಟು ತಕ್ಕಂಗೆ ಇವಾಗ ಗಾಡಿ ರೆಡಿ ಆಗಿದೆ. ಸೊ ಲಾಸ್ಟ್ ಟೈಮ್ ಕಂಪ್ರೆಸರ್ ರೆಡಿ ಆದಮೇಲೆ ಕ್ಲೀನಾಗಿ ಒಳ್ಳೆ ಪಿಕಪ್ ಬಂದಿದೆ. ಸೊ ನಿಜಾಮ್ ಅವರೇ ಮಾಡಿಕೊಟ್ಟಿದ್ದು. ಒಂದು ಅರ್ಧ ಗಂಟೆಯಲ್ಲಿ ಇಶ್ಯೂ ಮಾತ್ರ ಸಾಲ್ವ್ ಮಾಡಿ ಕೊಟ್ಬಿಟ್ರು ನಿಜಾಮು. ಸೊ ಇವಾಗ ಕ್ಲಚ್ ಒಂದು ಚೆಕ್ ಮಾಡಬೇಕು. ಕ್ಲಚ್ಚು ಚೆಕ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಅವ್ರು ಏನೇನು ಮಾಡ್ತಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಸ್ಟಾಕಲ್ಲೇ ಮಾಡ್ತಾರೆ, ಅದು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ನೋಡ್ಬೋದು, ಇದೇ ಗರಾಜ್ ಅವ್ರದ್ದು. ಗರಾಜಲ್ಲಿ ಬಂದು ನೋಡಿದ್ರೆ ಫುಲ್ ಖುಷಿಯಾಗಿಬಿಡ್ತೀರ ನೀವು. ಸೊ ಬರೀ RX ಐಟಮ್ಸ್ ನೋಡಿದ್ರೆ ಯಾರು ಖುಷಿಯಾಗಲ್ಲ ಹೇಳಿ. ನೋಡ್ಬೋದು ಚೇಂಬರ್ಸು, ನಿಮ್ಗೆ ಏನು ಯಾವ ಕಲರ್ ಟ್ಯಾಂಕ್ ಬೇಕು, ಟ್ಯಾಂಕ್ಗಳು, ಓಕೆ, ಎಲ್ಲ ಸ್ಪೇರ್ ಪಾರ್ಟ್ಸು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಸಿಗ್ಬಿಡುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಕಂಪ್ಲೀಟಾಗಿ ಕ್ಲಚ್ ಕವರ್ ಹೆಚ್ಚಿದ್ದಾರೆ ಇವಾಗ. ನೋಡ್ಬೋದು, ಇದೇ ಕ್ಲಚ್ಚು, ಇದೇ ಕ್ಲಚ್ ಪ್ಲೇಟ್ಸು. ಇವಾಗ ಇದು ಓಪನ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಏನು ಬಂಡವಾಳ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಲಾಸ್ಟ್ ಟೈಮ್ ಮಾಡಿದ್ರಿಂದ ಕೆಲಸ ಫುಲ್ ಸ್ಯಾಟಿಸ್ಫೈ ಆಯಿತು. ನೀವು ನಿಮ್ಮ ಪ್ರಕಾರ ನೀವು ಬಂದು ಮಾಡಿಸ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗತ್ತೆ ನಿಜಾಮ್ದು ಕೆಲಸ ಹೆಂಗಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನಾನು ಇವಾಗ ಮಲ್ಲೇಶ್ವರಂಗೆ ಬಂದು ಈ ಕೆಲಸನ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಹೆಂಗೆ ಟೇಸ್ಟ್ ಇರುತ್ತೆ ಆ ಥರ ಅವರು ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ನಿಮಗೆ ಏನಾದ್ರು ನಾಲೆಜ್ ಇಲ್ಲ ಅಂದ್ರೂ ಅವರು ಹಿಂಗಿಲ್ಲ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ತಕ್ಕಂಗೆ ನೀವು ಮಾಡಿಸ್ಕೊಂಡ್ರೆ ಹಂಗೆ ಆಗ್ತಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೊ ಹೆಂಗೆ ಸ್ಪ್ರಿಂಗ್ಸ್ ಎಲ್ಲ ಟೆಂಪರ್ ಹೆಂಗೆ ಚೆಕ್ ಮಾಡ್ತವ್ರೆ ನಿಜಾಮು. ಓಕೆ, ಕ್ಲಚ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತವ್ರೆ. ಕ್ಲಚ್ ಪ್ಲೇಟ್ಸು, ಆಮೇಲೆ ಸ್ಟೀಲ್ ಪ್ಲೇಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ, ಔಟ್ ಮಾಡೋದು. ಅಪ್ ಡೌನ್ ಬರೋಸು. ಸೊ ಫಾಲ್ಟ್ ಇರೋದು ಇಲ್ಲಿ ಕೆಳಗಡೆ ಮೇಲ್ಗಡೆ ಆಗ್ತಿದೆ, ಸ್ವಲ್ಪ ಔಟ್ ಹೊಡಿದೆ ಅಂತ ಹೇಳ್ತವ್ರೆ. ಸೊ ಬೇಜನ್ ಜನ ಮೆಕ್ಯಾನಿಕ್ಸ್ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಚೆನ್ನಾಗಿದ್ರು ಏನು ಹೇಳ್ತಾರೆ, ಓಕೆ ನೀವು ಚೇಂಜ್ ಮಾಡಬೇಕು, ಕ್ಲಚ್ ಪ್ಲೇಟ್ಸ್ ಚೇಂಜ್ ಮಾಡಬೇಕು, ಇದು ಹಿಂಗಿದೆ ಅದು ಹಿಂಗಿದೆ ಅಂತ ಹೇಳ್ತವ್ರೆ. ಇವಾಗ ನೋಡಿ, ಇವಾಗ ಅದು ಔಟ್ ಹೊಡಿತಾ ಇತ್ತು. ಸೊ ನಿಜಾಮು ಚೆಕ್ ಮಾಡಿದ ತಕ್ಷಣ ಹೇಳಿದ್ರು ಅದೇನು ಅವಶ್ಯಕತೆನೇ ಇಲ್ಲ, ಆರಾಮಾಗಿ ನೀವು ಓಡಿಸ್ಬೋದು ಅದರಲ್ಲೇ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಎಲ್ಲ ಮೆಕ್ಯಾನಿಕ್ಗಳು ಆ ಥರ ಹೇಳಲ್ಲ, ಚೇಂಜ್ ಮಾಡಿಬಿಡಿ, ಇದು ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಟೋಕನ್ ಹಾಕ್ಬಿಡ್ತಾರೆ. ಸೊ
ನಿಜಾಮ್ ಹೇಳ್ತವ್ರೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಬೇಕಾಗಿರೋದು ನಮಗೆ ನಂಬಿಕೆ ಮೇಲೆ ಕೆಲಸ ಆಗಬೇಕಷ್ಟೆ. ಏನು ನಿಜಾಮ್ ಕರೆಕ್ಟಾ? ಅಲ್ಹಮ್ದುಲಿಲ್ಲ. ನಂಬಿಕೆ ಇರಬೇಕಷ್ಟೇ. ಅದಕ್ಕೆ ಅಲ್ಲ ಕಸ್ಟಮರ್ಗಳು ನಿಮ್ಮ ಹತ್ರ ಬರೋದು. ಹೌದೌದು. ಸ್ನೇಹಿತರೆ, ಫಾಲ್ಟ್ ಕಂಡಿಡಿದ್ರು ನಿಜಾಮ್ ಟಕ್ ಅಂತ ಹೇಳಿದ್ರು. ಸೊ ಫಾಲ್ಟ್ ಏನಂದರೆ ಇದು ನೋಡಿ ಶೇಕ್ ಆಗ್ತಿದೆ. ನಿಜಾಮ್ ಹೇಳಿ ನೀವೇ ಏನು ಪ್ರಾಬ್ಲಮ್ ಇದು ಅಂತ ಹೇಳ್ಬಿಟ್ಟು. ಇದರಿಂದ ಜರ್ಕ್ ಪ್ರಾಬ್ಲಮ್ ಬರುತ್ತೆ ಸರ್. ನಿಮಗೆ ಎಲ್ಲ ಗಾಡಿಗಳಲ್ಲೂ ಈ ಥರ ಪ್ಲೇ ಇದ್ರೆ ಜರ್ಕ್ ಪ್ರಾಬ್ಲಮ್ ಬರುತ್ತೆ. ಕ್ಲಚ್ ಬೆಲ್ ಒಳಗಡೆ ರಿವಿಟ್ ರಬ್ಬರ್ ಬರುತ್ತೆ, ಆ ರಬ್ಬರ್ ಪ್ಲೇ ಬಂದ್ಬಿಟ್ಟಿರ್ತದೆ ಆಟೋಮೆಟಿಕ್ಲಿ. ಇದೊಂದು ಪ್ಲೇ ಒಂದು ನೋಡ್ಕೊಂಡು ಆಟೋಮೆಟಿಕ್ಲಿ ಹಬ್ಬೊಂದು ನೋಡ್ಕೊಂಡು ಔಟ್ ಇರುತ್ತೆ. ಇದರಿಂದ ಹಬ್ಬೊಂದು ಶೀಲ್ ಪ್ಲೇಟ್ ಅದು ನೋಡ್ಕೊಂಡು ನೀವು ಪ್ರಾಪರ್ ಆಗಿ ಕ್ಲಚ್ ಮಾಡಿದ್ರೆ ಕ್ಲಚ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಆದಷ್ಟು ಹಾರ್ಡ್ನೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗಾಡಿ, ಟಾರ್ಕ್ನೆಸ್ ಚೆನ್ನಾಗಿರುತ್ತೆ. ಸೊ ಅದು ಹೇಳ್ತಾರಲ್ಲ, ವಿತೌಟ್ ಕ್ಲಚ್ ಹಿಡ್ದಿಲ್ಲ ಅಂದ್ರೂ ಬರೀ ಎಕ್ಸಿಲೇಟರ್ ಕೊಟ್ರೆ ಸ್ವಲ್ಪ ಹಿಂಗ್ ಜಂಪ್ ಆಗ್ತಿರತ್ತೆ ಅಂತ ಹೇಳಿ. ಅದು ಈ ಪ್ರಾಬ್ಲಮ್ ಇಂದಾನೆ ಆಗೋದು ನಿಮ್ಗೆ. ಈ ತರ ಪ್ರಾಬ್ಲಮ್ಸ್ ಇದ್ರೆ ನಿಮ್ಗೆ ಕಂಪಲ್ಸರಿ ಅದು ಬಂದೇ ಬರುತ್ತೆ ನಿಮ್ಗೆ. ಇದು ಮಾಡ್ಬಿಟ್ರೆ ಪವರ್ ಬಂದ್ಬಿಡುತ್ತಾ? ಇದು ಮಾಡ್ಬಿಟ್ರೆ ನಿಮ್ಗೆ ಜರ್ಕಿನ್ ಪ್ರಾಬ್ಲಮ್ ನಿಂತೋಗ್ಬಿಡತ್ತೆ. ಕ್ಲಚ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಒಂದೇ ಸಲ ಟಾರ್ಕ್ನೆಸ್ ಚೆನ್ನಾಗಿ ಸಿಗುತ್ತೆ. ಟಾರ್ಕ್ ಸಗದಾಗಿ ಬರುತ್ತೆ. ಓಕೆ, ಸೊ ನೋಡೋದು ಸ್ನೇಹಿತರೆ, ಸೊ ಈ ಥರ ಕಂಡುಹಿಡಿಬೇಕು, ಫಾಲ್ಟ್ಗಳು ಕಂಡುಹಿಡ್ದು ಹೇಳಬೇಕು. ಸೊ ಎಲ್ಲ ಮೆಕ್ಯಾನಿಕ್ಗಳು ಹೇಳಲ್ಲ ಸ್ನೇಹಿತರೆ. ಸೊ ನಾನು ನೋಡಿರೋ ಥರ. ಸೊ ಇವಾಗ ಹಿಂಗೆ ಹೇಳಿಬಿಟ್ರೆ ನಮ್ಮ ಮುಂದ್ಗಡೆನೇ ಇರುತ್ತೆ ಎಲ್ಲ. ಅವ್ರು ಹೇಳಿದ್ರೆ ಮಾಡಿಸ್ಬೋದು ಅಷ್ಟೇ. ವೆಲ್ ಸ್ನೇಹಿತರೆ, ನೋಡ್ಬೋದು ಕ್ಲಚ್ಚನ್ನ ರೀಸೆಟ್ ಮಾಡ್ಸೋಕ್ಕೆ ಬಂದ್ವಿ ಯಶವಂತಪುರಲ್ಲಿ. ಮೋಟೋಜೆನ್ ಅಂತ ಲೇತು. ಇಲ್ಲಿ ಚಾಂದ್ ಪಾಷಾ ಅವರಂತ ಇರ್ತಾರೆ, ಇವರೇ ನೋಡ್ಕೊಳ್ಳಿ. ಈಗ ಏನಾದರೂ ನಿಮ್ಮ ಹೆಡ್ಡು ಕೆಲಸ ಇರಬೇಕು, ಆಮೇಲೆ ಕ್ಲಚ್ ಕೆಲಸ, ಆಮೇಲೆ ಕ್ಲಚ್ ರೀಸೆಟ್ ಮಾಡಿಸ್ಬೇಕು ಅಂದರೆ ಚಾಂದ್ ಪಾಷಾ ಅವ್ರ ಹತ್ರ ಬಂದರೆ ಖಂಡಿತ ಮಾಡಿಕೊಡ್ತಾರೆ ಸ್ನೇಹಿತರೆ. ನಿಜಾಮ್ ಇವಾಗ ನನಗೆ ಇಲ್ಲಿ ಕರ್ಕೊಂಡು ಬಂದರು ನೋಡಿ. ಒರಿಜಿನಲ್ ಕೆಲಸ ರಿವೀಟ್ ಹೊಡೆದಿದ್ದಾರೆ. ಬಂದು ಓಡಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. 15 ನಿಮಿಷನೂ ಇಲ್ಲ, 15 ನಿಮಿಷದಲ್ಲಿ ಮಾಡಿಸ್ಕೊಂಡು ಹೋಗ್ತಿದ್ದೀನಿ. ಇದು ಬಿಕಾಸ್ ನಿಜಾಮ್ ಹೇಳಿದ್ರು ಅಂತ ಹೇಳ್ಬಿಟ್ಟು 15 ನಿಮಿಷ ಇಲ್ಲಾಂದರೆ ಖಂಡಿತ ಇವ್ರ ಹತ್ರ ಕೊಟ್ಟೋದ್ರೇ ಕೆಲಸ ಆಗೋದು. ಅಪಾಯಿಂಟ್ಮೆಂಟ್ ಥರ ಇಲ್ವಾ, ಅಪಾಯಿಂಟ್ಮೆಂಟ್ ಥರ. ಸೊ ಅದಕ್ಕೆ ಬಂದು ಮಾಡಿಸ್ಕೊಂಡು ಹೋಗಿ ನಾನು ಬೋರ್ಡು ಹಾಕ್ತೀನಿ ಎಲ್ಲಿರೋದು ಅಂತ ಹೇಳ್ಬಿಟ್ಟು ಅಡ್ರೆಸ್ಸು. ಬಂದು ಮಾಡಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಕ್ಲಚ್ಚು ಬಿಚ್ಚಿದ್ರೆ ಕ್ಲಚ್ಚು ಬೆಲ್ಲು ಒಳಗಡೆ ಈ ರಬ್ಬರ್ಸ್ ಎಲ್ಲ ಬರುತ್ತೆ. ರಿವೀಟ್ಸ್ ಎಲ್ಲ ಓಪನ್ ಮಾಡಿದ್ರೆ ಸೊ ಈ ರಬ್ಬರ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಮೇನ್ ರೀಸನ್ನು ಜರ್ಕ್ ಹೊಡಿಯೋಕ್ಕೆ ರೀಸನ್ನೇ ಇದು. ಸೊ ಇದೆಲ್ಲ ಹೊಸದಾಗಿಬಿಟ್ಟು ಚೇಂಜ್ ಮಾಡಿಬಿಟ್ರೆ, ಇದೆಲ್ಲ ಒರಿಜಿನಲ್ ಇರುತ್ತಲ್ಲ ನಿಮ್ಮ ಹತ್ರ. ಸೊ ಒರಿಜಿನಲ್ ಇದಾಗಿಬಿಟ್ರೆ ಸೆಟ್ ಆಗಿಬಿಡುತ್ತೆ. ಅದಾದಮೇಲೆ ನೋ ಜರ್ಕಿಂಗ್. ಇವಾಗ ಟಾರ್ಕು ಕರೆಕ್ಟಾಗಿ ಬಂದಿರುತ್ತೆ ಅಂತ ಹೇಳ್ತೀರಿ. ಓಕೆ, ನೀವು ಏನಾದರೂ ಬರಬೇಕಂದ್ರೆ ದಯವಿಟ್ಟು ಬನ್ನಿ. ಬಂದು ಝೆನ್ ಮೋಟ್ರಸ್, ಝೆನ್ ಆಟೋಮೊಬೈಲ್, ಝೆನ್ ಲೇತ್ ವರ್ಕ್ಸ್ ಬಂದರೆ ನೀವು ಚಾಂದ್ ಪಾಷಾ ಅವರು ಇರ್ತಾರೆ. ದಯವಿಟ್ಟು ಬಂದು ಮಾಡಿಸ್ಕೊಂಡು ಹೋಗಿ. ಇವ್ರ ಮಿಷಿನರೀಸ್ ನೋಡಿದ್ರೇ ಖುಷಿಯಾಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಪ್ರಿಸೈಸ್ಡಾಗಿ ಸಕ್ಕದಾಗಿದೆ ಮಿಷನರೀಸ್ ನೋಡಿ. ಇವ್ರದ್ದು ಸಕ್ಕದಾಗಿದೆ, ಪ್ರಿಸೈಸ್ಡ್ ಆಗಿದೆ ಮಿಷನರೀಸು. ನೋಡಿ ಹೆಡ್ ಗಿಲ್ಸಾಗಳಿಗೆಲ್ಲ ಬಂದಿರೋದು ಎಲ್ಲ ಹೆಡ್ಡು ಪಿಸ್ಟನ್ಸ್ ಎಲ್ಲ ಅಲ್ಲಲ್ಲೇ ಇಕ್ಕಿದ್ದಾರೆ ನೋಡಿ. ನೀವು ಶೋರೂಮ್ ಫೀಲ್ ಥರ ಇದೆ ನೋಡಿ ಲೇತು. ಓಕೆ ನೋಡಿ, ಇದೇ ಲೇತ್ ವರ್ಕ್ಸ್ ಎಲ್ಲ ಇದರಲ್ಲೇ ಮಾಡೋದು. ಸೊ ಅವ್ರ ಹುಡುಗಾನು ಇರ್ತಾರೆ ಇಲ್ಲೇ. ಬಂದು ಮಾಡಿಸ್ಕೊಂಡು ಹೋಗಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಝೆನ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ಇದೇ ಇರೋದು. ಇದು ಒಂದು ತ್ರಿವೇಣಿ ರೋಡ್ ಯಶವಂತಪುರಲ್ಲಿ ಇರೋದು. ನೋಡ್ಕೊಳ್ಳಿ ಅಡ್ರೆಸ್ಸು. ನೀವು ಗೂಗಲಲ್ಲಿ ಹಾಕಿದ್ರೆ ಬಂದುಬಿಡುತ್ತೆ. ಮಾಡಿಸ್ಕೊಂಡು ಹೋಗ್ಬೋದು ನೀವು. ಇಲ್ಲ ಅಂದರೆ ನಿಜಾಮ್ ನಂಬರ್ ಹಾಕಿರ್ತೀನಿ, ನಿಜಾಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಏನಿದೆಯೋ ಹೇಳ್ತಾರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. RXಗೆ ನೀವು ನಿಜಾಮ್ ಹತ್ರ ಬನ್ನಿ. ಬೇರೆ ಗಾಡಿಗಳಿಗೆ ಬಂದು ಚಾಂದ್ ಅವ್ರಿಗೆ ಮೀಟ್ ಮಾಡಿದ್ರೆ ನೀವು ಕೆಲಸ ಆಗುತ್ತೆ ಸ್ನೇಹಿತರೆ. ಗ್ಯಾರೇಜ್ ಬಂದೆಲ್ಲ ವಾಷಿಂಗ್ ಮಾಡಿದೆ ಸ್ನೇಹಿತರೆ. ಹಾಕಿದ್ಮೇಲೆ ನಮಗೆ ಫೀಲ್ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು. ಇವಾಗ ನಿಜಾಮ್ ಹೇಳ್ತವ್ರೆ ಪಕ್ಕಾ ಟಾರ್ಕ್ ಬರುತ್ತೆ ನೋಡಿ ಇವಾಗ ಅಂತ ಹೇಳ್ಬಿಟ್ಟು. ಅದು ಇವಾಗ ಗೊತ್ತಾಗತ್ತೆ ಹೆಂಗೆ ಏನಂತ ಹೇಳ್ಬಿಟ್ಟು. ಸ್ನೇಹಿತರೆ, ಹೊಸ ಕ್ಲಚ್ ಪ್ಲೇಟ್ ಸಾಕಾಯಿತು. ಇವಾಗ ಫೈನಲ್ ಫಿಟ್ಟಿಂಗ್ ನಡೀತಾ ಇದೆ. ಸೊ ಕ್ಲಚ್ ಪ್ಲೇಟ್ಸ್ ಅಷ್ಟೇನು ಹೋಗಿರಲಿಲ್ಲ ಹಳೇದು, ಆದರೂ ಹೊಸದು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನಿಜಾಮ್ ಹೇಳಿದ್ರು. ಸೊ ಅವ್ರು ಹೇಳೋದ ಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಹೊಸ ಕ್ಲಚ್ಚು ಸೆಟ್ಸ್ ಹಾಕ್ತಿದ್ದೀವಿ ಸ್ನೇಹಿತರೆ. ಇವಾಗ ಫೈನಲ್ ಕವರೆಲ್ಲ ಫಿಟ್ ಮಾಡಿದವ್ರೆ. ತುಂಬ ಸುಲಭ ಅಲ್ಲ ಎಲ್ಲ ಮಾಡೋದು. ಓಕೆ, ಒಂದೊಂದಾಗಿ ನೋಡ್ಕೊಂಡು ಮಾಡಬೇಕು. ಸೊ ನಿಜಾಮ್ ಎಲ್ಲ ಫಿಟ್ ಮಾಡ್ತವ್ರೆ.
ಸ್ನೇಹಿತರೆ ನೋಡ್ಬೋದು ನಂದು ಕಂಪ್ಲೀಟ್ ಆಗಿ ಸ್ಟಾಕ್ ಫ್ಯೂಲ್ ಪಂಪಲ್ಲಿ ಆಯಿಲ್ ಪಂಪಲ್ಲಿ ನಡೆಯೋದು ಗಾಡಿ. ಇದೇ ಆಯಿಲ್ ಪಂಪು, ಇದೇ ಎಲ್ಲರೂ ಹುಡುಕ್ತಿರ್ತಾರೆ. ಕೆಲವರು ಹಾಕಲ್ಲ, ಇದು ಎಲ್ಲ ಟ್ಯಾಂಕಲ್ಲಿ ಪೆಟ್ರೋಲಲ್ಲಿ ಹಾಕ್ಬಿಡ್ತಾರೆ ಆಯಿಲ್. ಅಂದರೆ ನಾನು ಮಾತ್ರ ಇದರಲ್ಲೇ ಸ್ಟಾಕಲ್ಲಿ ನಡೀತಾ ಇದ್ದೀನಿ. ಇವಾಗವರೆಗೂ ಆಯಿಲ್ ಬಂದು ಟ್ಯಾಂಕಲ್ಲಿ ಹಾಕಿಲ್ಲ. ನಿಜಾಮ್ ಹೇಳ್ತಾಯಿದ್ರು ಬೇಡ ಅದರಲ್ಲಿ ಡಿಸ್ಕನೆಕ್ಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಸೊ ಯಾವಾಗವರೆಗೂ ನಡೆಯುತ್ತೆ ನಡೀಲಿ, ಅದಾದಮೇಲೆ ಡಿಸ್ಕನೆಕ್ಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿ ನೋಡುವ. ಸ್ನೇಹಿತರೆ ಆಯಿಲ್ ಚೆನ್ನಾಗಿತ್ತು, ಅದಕ್ಕೆ ಅದೇ ಹಾಕ್ತಿದ್ದೀನಿ. ಆಮೇಲೆ ತಿಳ್ಕೊಬೇಡಿ ಏನಿದು ಹಳೆ ಆಯಿಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆಯಿಲ್ ಚೆನ್ನಾಗಿತ್ತು, ಗ್ರೇಟ್ ಚೆನ್ನಾಗಿತ್ತು, ಅದಕ್ಕೆ ಅದೇ ಆಯಿಲ್ ಯೂಸ್ ಮಾಡ್ತೀನಿ. ವೆಲ್ ಸ್ನೇಹಿತರೆ, ಇವಾಗ ಫೈನಲ್ ಚೆಕಪ್ ನಡೀತಿದೆ. ಇವಾಗ ಬ್ರೇಕ್ ಶೂಸ್ ಎಲ್ಲ ಚೆಕ್ ಮಾಡಿ ಇವಾಗ ಒಂದು ಫೈನಲ್ ಚೆಕ್ ಮಾಡಿ ಕೊಡ್ತವ್ರೆ. ಕರೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರ್ತಿದೆಯಾ ಅಲ್ಬಿಟ್ಟು ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಅದೆಲ್ಲ ಚೆಕ್ ಮಾಡ್ತವ್ರೆ. ಸೊ ಚೆಕ್ ಮಾಡಿದ್ಮೇಲೆ ಗಾಡಿ ಎತ್ಕೊಂಡು ಹೋಗೋದು. ನಾನು ಬಂದಿದ್ದು ಆಲ್ಮೋಸ್ಟ್ 7 ಗಂಟೆ, ಇವಾಗ ನೋಡಿ 5:15 ಆಗ್ತಿದೆ. ಬ್ಯಾಕ್ ಟು ಬ್ಯಾಕ್ ಎಲ್ಲ ಕೆಲಸ ನಡೀತಿದೆ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ನೆಕ್ಸ್ಟು ಮಾನ್ಸೂನ್ ರೈಡಲ್ಲಿ ಪ್ರಾಬಬ್ಲಿ ನಾವು ಒಂದು RX ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದೀವಿ ನಮ್ಮ NS ರೇಸಿಂಗ್ ಟ್ಯೂನ್ಸಿಂದ. ನಮ್ಮ ನೋಡ್ಬೋದು ಹಿಂದ್ಗಡೆ ದೀಕ್ಷಿತು ಇದ್ದಾರೆ, ಇವರು ಬರ್ತಾರೆ ನಮ್ಮ ಗ್ರೂಪಲ್ಲಿ, ಇವರು ಇದ್ದಾರೆ. ಸೊ ನಿಜಾಮು ಬರ್ತಾರೆ. ಪ್ರಾಬಬ್ಲಿ ನೆಕ್ಸ್ಟು ಮಾನ್ಸೂನಲ್ಲಿ RXಲ್ಲಿ ಒಂದು ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಏನೇನು ಸ್ಪಾಟ್ಸ್ ನಾನು ಫಾರೆಸ್ಟ್ ಒಳಗಡೆ ಎಲ್ಲ ಹೋಗ್ತೀನೋ ನಾನು ಹಿಮಾಲಯನಲ್ಲಿ ಸೇಮ್ ಸ್ಪಾಟ್ಸ್ RXಲ್ಲಿ ಹೋಗ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶೇಕ್ಸ್ ಬಾಂಡ್ ಸೈನಿಂಗ್ ಆಫ್ ಫ್ರಮ್ ಟುಡೇಸ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಸ್ಟೇ ಸೇಫ್. ನಿಮ್ಮ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಗುಡ್ ಬೈ.